ವೀಕ್ಷಕರೇ, ಇದೀಗ ಮಾಜಿ ಸಚಿವರ ಪಾರ್ಥಿವ ಶರೀರವ ಅಂತಿಮ ದರ್ಶನಕ್ಕೆ ಸಾರ್ವಜನಿಕವಾಗಿ ಗುರುಭವನದ ಪಕ್ಕದ ಆವರಣದಲ್ಲಿ ಸಿದ್ಧತೆಗೊಳ್ತಾ ಇದೆ. ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಆ ಸಿದ್ಧತೆಯ ಒಂದು ರೂಪರೇಷೆಗಳಲ್ಲಿ ಸಜ್ಜಾಗಿದ್ದಾರೆ. ಅವರದೇ ಆದಂತಹ ಒಂದು ಒತ್ತಡದಲ್ಲಿ ಎಲ್ಲ ಸಿದ್ಧತೆ ಅವರು ನಡೆಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ಕೊಡಿಸ್ಲಿಕ್ಕೋಸ್ಕರ. ಇದೀಗ ನನ್ನ ಹಿಂಬದಿಯಲ್ಲಿ ಪೊಲೀಸ್ ತುಮಕೂರು ಅಡಿಷನಲ್ SP ಪುರುಷೋತ್ತಮ್ ಸರ್ ಸೇರಿದಂತೆ ಇನ್ನು ಸ್ಥಳೀಯ ಇನ್ಸ್ಪೆಕ್ಟರ್ಗಳು ಹಾಗೆ ಬೇರೆ ಬೇರೆ ತುಮಕೂರು ಹಾಗೆ ಮಧುಗಿರಿ ಶಿರಾ ಭಾಗದಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ನಾನು ಹಿಂಬದಿಯಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲರೂ ಕೂಡ ಏನು ಮಾಜಿ ಸಚಿವರ ಒಂದು ಅಗಲಿಕೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೊನೆಯದಾಗಿ ಅಂತಿಮ ದರ್ಶನವನ್ನ ಕೊಡ್ಲಿಕ್ಕೋಸ್ಕರ ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೆ ಪೊಲೀಸ್ ಇಲಾಖಾ ಅಧಿಕಾರಿಗಳು ಶ್ರಮವನ್ನ ವಹಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಗಳಲ್ಲಿ. ಪೊಲೀಸ್ ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇದ್ದೀರಿ, ಬೆಳಗ್ಗೆಯಿಂದಲೂ ಕೂಡ ಒಂದು ಸಿದ್ಧತೆ ಕಾರ್ಯದಲ್ಲಿ ಅಂದ್ರೆ ಮಾಜಿ ಸಚಿವರ ಪಾರ್ಥಿವ ಶರೀರದ ಒಂದು ದರ್ಶನಕ್ಕಾಗಿ ಸಾರ್ವಜನಿಕವಾಗಿ ಸಿದ್ಧತೆಗೋಸ್ಕರ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಶ್ರಮವನ್ನ ವಹಿಸ್ತಾ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಸುರಕ್ಷತೆಯನ್ನ ನಡೆಸುವ ದೃಷ್ಟಿಯಿಂದ ಈ ಒಂದು ವಿಶೇಷವಾದಂತಹ ಭದ್ರತೆಯನ್ನ ಕಲ್ಪಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ಬೋದು, ನನ್ನ ಹಿಂಬದಿಯಲ್ಲಿ ಪೊಲೀಸ್ ಇಲಾಖಾ ಅಧಿಕಾರಿಗಳು ಹಾಗೆ ಪಕ್ಷದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ಕುಟುಂಬ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಾಜಿ ಸಚಿವರ ಅಗಲಿಕೆ ನಿಜಕ್ಕೂ ಪಾವಗಡ ತಾಲೂಕಿನಲ್ಲಿ ಒಂದು ಶೋಕಾಚರಣೆಯಾಗಿ ಇವತ್ತು ನಾವು ಕಾಣಿಸ್ತಾ ಇದೆ. ನಿಜಕ್ಕೂ ಇದೊಂದು ಬಹಳ ಬೇಸರ ತರುವಂತ ಸಂಗತಿ ಏನು ಅಂದ್ರೆ, ಯಾರು ನೊಂದು ಹೋಗ್ತಾರೋ ಅಂತವರಿಗೆ ಆಶಾ ಕಿರಣವಾಗಿ ಅವರ ಬದುಕಿಗೆ ಸಾಕಷ್ಟು ಸಹಕಾರ ಮಾಡುವಂತ ಸಹಕಾರ ಮೂರ್ತಿ ಆಗಿದ್ದಂಥವ್ರು ಮಾಜಿ ಸಚಿವರು ವೆಂಕಟರಮಣಪ್ಪ ಅವರು. ಇವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂತವ್ರು. ಎಲ್ಲ ಒಂದು ಪಾವಗಡ ತಾಲೂಕಿನ ಹಳ್ಳಿಗಳಲ್ಲೂ ಕೂಡ ವೆಂಕಟರಮಣಪ್ಪ ಅವರನ್ನ ದೊಡ್ಡಪ್ಪ ಅಂತಾನೆ ಕರೀತಾರೆ. ತೆಲುಗಲ್ಲಿ ಪೆದ್ದಯ್ಯ ಅಂತ ಖ್ಯಾತಿಯನ್ನ ಪಡೆದುಕೊಂಡಂತ ಇವತ್ತು ವೆಂಕಟರಮಣಪ್ಪ ಅವರು ನಮ್ಮೊಂದಿಗಿಲ್ಲ. ನಿಜಕ್ಕೂ ಪಾವಗಡ ತಾಲೂಕಿನಲ್ಲಿ ಇದೊಂದು ಬೇಸರದ ದೃಶ್ಯ ಅಂದ್ರೆ ತಪ್ಪಾಗ್ಲಾರ್ದು. ನೀವು ಗಮನಿಸ್ತಾ ಇದ್ದೀರಿ.